See, here it is notebook. Whatever we print here, it is seen. Suppose if I write, what is your name? Arshia. What if I write the name Arshia here? I will write here. See, the notebook is it looks like it is an empty notebook. I have not written anything on the notebook. Is it visible to everyone? Now the paper looks totally white. There is nothing that I have written over the page. But now, can you read what I have written? Can you read now what I have written? You cannot read. Why? Nothing has been written over there. There is nothing to read. You cannot read, right? So it shows that we cannot speak the language until it is written. Are you understanding my words? Can you read all? Can you read what I have written over here? Nobody can read this. Why? Because there is nothing on the notebook. I have not written, I have not printed out anything. I will write now. Can you read now? Say loudly. I want to learn English, right? So I told you first time to read, but nobody read. Why? Because there was nothing on the page. Now you can able to read. Why? Because here something is written, that is I want to learn English. Why you are speaking this? Because it is there. It is visible to our eyes. So because of that you are just speaking. Same thing happens here. How? When the page had nothing, you did not read. When the page is something with I want to learn English, you read that. It is possible only when there is data. If there is something, we can speak. So same thing happens here. When our mind is blank, this was the blank page. Am I right? This was a blank page. So we did not speak. ಇದು ಬ್ಲಾಂಕ್ ಪೇಜ್ ಇತ್ತು, ಅದಕ್ಕೆ ನಾವು ಮಾತಾಡಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಒಳಗೆ ನಾವೇನು ಮಾಡ್ತೀವಿ, ಇದ್ರ ಮೇಲೆ ಏನೋ ಬರ್ದೇವು ನಾವು. ಅವಾಗ ನಾವು ಮಾತಾಡ್ದೆವು. ಯಾಕೆ ಮಾತಾಡ್ದೆವು? ಬಿಕಾಸ್ ಬ್ಲಾಂಕ್ ಪೇಜ್ ಇಲ್ಲ, ಅದ್ರೊಳಗೆ ಏನೈತಿ? ನಾಲೆಜ್ ಐತಿ. ಅದ್ರೊಳಗೆ ಏನೈತಿ? ಏನೋ ಬರ್ದಿದ್ದೈತಿ. ಸೊ ಸೇಮ್ ಥಿಂಗ್, ದಿಸ್ ಬ್ಲಾಂಕ್ ಪೇಜ್ ಇಸ್ ಲೈಕ್ ಅವರ್ ಬ್ರೇನ್. ಸೇ ದಿಸ್ ಬ್ಲಾಂಕ್ ಪೇಜ್ ಇಸ್ ಲೈಕ್ ಅವರ್. ಸೇ ಲೌಡ್ಲಿ. ದಿಸ್ ಬ್ಲಾಂಕ್ ಪೇಜ್ ಇಸ್ ಲೈಕ್ ಅವರ್ ಬ್ರೇನ್. ಸಪೋಸ್ ಬ್ರೇನ್ ಒಳಗ ಏನು ಇರ್ಲಿಲ್ಲ ಅಂತ ತಿಳ್ಕೊಳ್ರಿ, ಈ ತರ ಶಬ್ದಗಳು ಬ್ರೇನ್ ಅಲ್ಲಿ ಇರ್ಲಿಲ್ಲ ಅಂತ ತಿಳ್ಕೊಳ್ರಿ, ಅಂದ್ರೆ ಬಾಯಲ್ಲಿ ನಾವು ಮಾತಾಡಕ ಆಗಂಗಿಲ್ಲ. ಈಗ ನೀವು ಎಕ್ಸಾಂಪಲ್, ಇಲ್ಲಿ ಶಬ್ದಗಳಿತ್ತು, ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಐ ವಾಂಟ್ ಟು ಲರ್ನ್ ಇಂಗ್ಲಿಷ್. ಈಗ ಹೇಳ್ರಿ ಏನೈತಿ ಇಲ್ಲಿ, ಏನಾದ್ರು ಕ್ಯಾನ್ ಯು ಪ್ಲೀಸ್ ಟೆಲ್ ಸಮಥಿಂಗ್? ಯಾಕೆ? ಬ್ಲಾಂಕ್ ಐತಿ. ಸೊ ಇಟ್ ಮೀನ್ಸ್ ದ್ಯಾಟ್ ಎಲ್ಲಿವರೆಗೂ ನಮ್ಮ ತಲೆಯೊಳಗ ಏನು ಇಲ್ಲ, ಎಲ್ಲಿವರೆಗೂ ನಮ್ಮ ಬ್ರೇನ್ ಬ್ಲಾಂಕ್ ಐತಿ, ಅಲ್ಲಿವರೆಗೂ ನಮ್ಮ ಕರೆಕ್ಟ್ ಮಾತಾಡಕ ಬರಂಗಿಲ್ಲ. ಮಾತು ನಾವು ಯಾವಾಗ ಆಡ್ತೀವಿ ಯಾವುದೇ ವಿಷಯ ಮೇಲೆ, ಯಾವಾಗ ನಮ್ಮ ತಲೆಯಲ್ಲಿ ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಇರತ್ತೆ, ಅವಾಗ ನಾವು ಮಾತಾಡಕ ಆಗಬಹುದು. ಸೊ ಅದಕ್ಕೋಸ್ಕರ ಈಗ ನಾವು ಇಂಗ್ಲಿಷ್ ಮೇಲೆ ಫೋಕಸ್ ಮಾಡೋಣ. ಎಲ್ರಿಗೂ ಇಲ್ಲಿ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋದೈತಿ. ಯಾರ್ಯಾರಿಗೆ, ಹೌ ಮೆನಿ ಆಫ್ ಯು ವಾಂಟ್ ಟು ಲರ್ನ್ ಇಂಗ್ಲಿಷ್? ಕೈ ಎತ್ತರ ಎಲ್ರು. ಆಲ್ಮೋಸ್ಟ್ ಎಲ್ರು. ಸೊ ಸೇಮ್ ಥಿಂಗ್, ಯಾವಾಗ ನಾವು ಇಂಗ್ಲಿಷ್ ಕಲಿತಾ ಇದ್ದೀವಿ, ಈಗ ಇಂಗ್ಲಿಷ್ಗೋಸ್ಕರ ಶಬ್ದಗಳು ತಲೆಯೊಳಗಿಲ್ಲ, ಸೆಂಟೆನ್ಸ್ ಹೆಂಗ್ ಮಾಡ್ತಾರ ಅನ್ನೋದು ರೂಲ್ ಗೊತ್ತಿಲ್ಲ, ಸ್ಟ್ರಕ್ಚರ್ ಹೆಂಗ್ ಮಾಡಿ ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ. ಮಾತಾಡಕ್ ಆಗ್ಬಹುದಾ? ಎವ್ರಿಬಡಿ ಸೇ ಲೌಡ್ಲಿ. ಹೌದಾ? ಇಲ್ಲ. ನೋ, ಆಬ್ವಿಯಸ್ಲಿ ನೋ. ಯಾಕ? ಬ್ಲಾಂಕ್ ಮೈಂಡ್ ಐತಿ, ಮಾತಾಡಕ್ ಆಗಂಗಿಲ್ಲ. ಮಾತ್ ಯಾವಾಗ ಆಡ್ಬಹುದು? ಯಾವಾಗ ನಮ್ ತಲೆಯೊಳಗ ಇನ್ಫಾರ್ಮೇಶನ್ ಇರತ್. ಬ್ಲಾಂಕ್ ಇದ್ರೆ ವಿ ಕ್ಯಾನಾಟ್ ಸ್ಪೀಕ್. ಈಗ ಇಂಗ್ಲಿಷ್ಗೋಸ್ಕರ ಬ್ಲಾಂಕ್ ಇರೋ ತಲೆಯಲ್ಲಿ ನಾವು ಏನ್ ಮಾಡ್ಬೇಕು? ವಿ ನೀಡ್ ಟು ಫಿಲ್ ಅವರ್ ಮೈಂಡ್ ವಿತ್ ಇನ್ಫಾರ್ಮೇಶನ್. ವಿ ನೀಡ್ ಟು ಫಿಲ್ ಅವರ್ ಬ್ರೈನ್ ವಿತ್ ಇನ್ಫಾರ್ಮೇಶನ್, ರೈಟ್? ಸೊ ಇದರಗೋಸ್ಕರ ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ, ವಿ ನೀಡ್ ಟು ಥಿಂಕ್ ಇನ್ ಇಂಗ್ಲಿಷ್ ಟು ಚೇಂಜ್ ಅವರ್ ಥಿಂಕಿಂಗ್ ಲ್ಯಾಂಗ್ವೇಜ್. ಯಾವ್ದು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು ನಾವು? ಫಸ್ಟ್ ಥಿಂಕಿಂಗ್. ಅಂದ್ರೆ ನಾವು ಯಾವ ಭಾಷೆದ್ರೊಳಗ ತಲೆಯಲ್ಲಿ ಯೋಚನೆ ಮಾಡ್ತೀವಿ ಅದನ್ನ ನಾವು ಫಸ್ಟ್ ಚೇಂಜ್ ಮಾಡಬೇಕು. ಟು ಸ್ಪೀಕ್ ಗುಡ್ ಇನ್ ಇಂಗ್ಲಿಷ್ ನಾವೇನ್ ಮಾಡ್ಬೇಕು? ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಬೇಕು. ಹೇಳ್ರಿ ಎಲ್ರು, ಟು ಸ್ಪೀಕ್ ಗುಡ್ ಇನ್ ಇಂಗ್ಲಿಷ್
we have to start thinking in English. ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ ಇಂಗ್ಲಿಷ್ ಒಳಗೆ ಹೆಂಗೆ ಯೋಚನೆ ಮಾಡೋದು. ಬಾಯಿಂದ ಯಾರು ಹೇಳೋದಿಲ್ಲ, ಜಸ್ಟ್ ತಲೆಯಲ್ಲಿ ಇದನ್ನ ಯೋಚನೆ ಮಾಡ್ರಿ. ಏನಂತ ಮಾಡ್ತೀರಾ? ಐ ವಾಂಟ್ ಟು ಲರ್ನ್ ಇಂಗ್ಲಿಷ್. ಬಾಯಿಂದ ಯಾರು ಹೇಳೋದು ಬೇಡ, ಜಸ್ಟ್ ತಲೆಯಲ್ಲಿ ಇದನ್ನ ಯೋಚನೆ ಮಾಡ್ರಿ. ಸ್ಪೀಡ್ ಆಗಿ ಯೋಚನೆ ಮಾಡ್ರಿ. ಯೋಚನೆ ಮಾಡ್ತಾ ಇದ್ದೀರಾ? ಜಸ್ಟ್ ನಿಮ್ದು ಹೆಡ್ ಶೇಕ್ ಮಾಡ್ರಿ. ಮಾಡ್ತಾ ಇದ್ದೀರಾ? ಎಸ್. ಆರ್ ಯು ಥಿಂಕಿಂಗ್? ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಬಾಯ್ ಬಿಟ್ಟು ಹೇಳ್ರಿ ಒಂಚೂರು. ಓಕೆ, ನಾವು ಶಾಂತ ಕೂತ್ಕೊಂಡು ಈಗ ಯೋಚನೆ ಮಾಡಿ. ಸ್ಪೀಡ್ ಆಗಿ ಯೋಚನೆ ಮಾಡಿ. ಸ್ಪೀಡ್ ಆಗಿ ಯೋಚನೆ ಮಾಡಿ. ಸ್ಪೀಡ್ ಹೆಂಗ್ ಮಾಡ್ಬೇಕಂತ ನಾನು ಬಾಯಿಂದ ಹೇಳ್ತೀನಿ, ನೀವು ತಲೆಯಲ್ಲಿ ಮಾಡಿ. ಓಕೆ? ಐ ವಾಂಟ್ ಟು ಲರ್ನ್ ಇಂಗ್ಲಿಷ್, 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 ಐ ವಾಂಟ್ ಟು ಲರ್ನ್ ಇಂಗ್ಲಿಷ್. ನಾನು ಬಾಯಿಂದ ಹೇಳ್ತಾ ಇದ್ದೀನಿ, ನೀವು ಇದೇ ಸ್ಪೀಡ್ ಅಲ್ಲಿ ತಲೆಯಲ್ಲಿ ಯೋಚನೆ ಮಾಡಿ. ಥಿಂಕ್ ವೆರಿ ಸ್ಪೀಡ್. Close your eyes, everybody. Close your eyes and think. Think deeper in English. ಇವಾಗ ನಾನು ನಿಮಗೆ ಬೇರೆ ಸೆಂಟೆನ್ಸ್ ಕೊಡ್ತೀನಿ, ಯಾರು ಕಣ್ಣು ಓಪನ್ ಮಾಡೋದಿಲ್ಲ. ಜಸ್ಟ್ ನಾನು ಕೊಟ್ಟಿರೋ ಸೆಂಟೆನ್ಸ್ ಅನ್ನ ಸ್ಪೀಡ್ ಆಗಿ ತಲೆಯಲ್ಲಿ ಯೋಚನೆ ಮಾಡಿ. ಐ ಆಮ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಈ ಸೆಂಟೆನ್ಸ್ ಅನ್ನ ಸ್ಪೀಡ್ ಆಗಿ ಯೋಚನೆ ಮಾಡಿ. ಐ ಆಮ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಸ್ಪೀಡ್ ಆಗಿ ಯೋಚನೆ ಮಾಡಿ. ವೆರಿ ಸ್ಪೀಡ್. Shreyas, don't open your eyes. I am a very positive person. 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 ಈ ಪ್ರಕಾರ ಬ್ರೈನ್ ಅಲ್ಲಿ ಸ್ಪೀಡ್ ಆಗಿ ಯೋಚನೆ ಮಾಡಿ. I have good habits. I have good habits. ಈ ಸೆಂಟೆನ್ಸ್ ಅನ್ನ ಸ್ಪೀಡ್ ಆಗಿ ಯೋಚನೆ ಮಾಡಿ. I have good habits. From today I will think in English. ಎಲ್ರು ಜೋರಾಗಿ ಹೇಳ್ರಿ, ಕಣ್ಣು ಓಪನ್ ಮಾಡಬೇಡ್ರಿ. ಜಸ್ಟ್ ಟೆಲ್ ಮಿ, ಯಾವ್ದು ಸೆಂಟೆನ್ಸ್ ನೀವು ಸ್ಪೀಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಬಾಯಿಂದ ಹೇಳ್ರಿ, ಜೋರಾಗಿ ಹೇಳ್ರಿ. ಎಲ್ರಿ ಹೇಳ್ರಿ ಜೋರಾಗಿ. ನಾಗರಾಜ್, ಜೋರಾಗಿ ಹೇಳ್ರಿ. ಓಕೆ ಫೈನ್. ಶಾಂತ್ ಯೋಚನೆ ಮಾಡ್ರಿ. ಕಣ್ಣು ಓಪನ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಐ ಗೋ ಟು ಸ್ಕೂಲ್. ಐ ಪ್ಲೇ ಕ್ರಿಕೆಟ್, ಐ ಪ್ಲೇ ಕ್ರಿಕೆಟ್, ಐ ಪ್ಲೇ ಕ್ರಿಕೆಟ್, ಐ ಪ್ಲೇ ಕ್ರಿಕೆಟ್. ತಲೆಯಲ್ಲಿ ಯೋಚನೆ ಮಾಡ್ರಿ. ಸ್ಪೀಡ್, ಕಮ್ ಆನ್. I listen to my parents, I listen to my parents, I listen to my parents. Ha. I do my homework on time. I do my homework on time. I play carefully. ಸ್ಪೀಡ್ ಆಗಿ ಯೋಚನೆ ಮಾಡ್ರಿ. ಐ ಪ್ಲೇ ಕೇರ್ಫುಲಿ. ಯಾವ ಸೆಂಟೆನ್ಸ್ ಅನ್ನ ಯೋಚನೆ ಮಾಡ್ತಾ ಇದ್ದೀರಂತ ಎಲ್ರು ಅಟ್ ಎ ಟೈಮ್ ನಾನು 3 ಕೌಂಟ್ ಮಾಡ್ತೀನಿ, ಜೋರಾಗಿ ಹೇಳಬೇಕು. 1 2 3. ಲೌಡ್ಲಿ. ಸ್ಪೀಡ್. Okay. Yes, good, 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 good. Very good. You are doing very well. Nice. Do not open your eyes. I am going to give you the another statement here.
I'm a good person. Close your eyes. Think. Think speed. I want to achieve something in my life. Say, I want to achieve something in my life. Think. I want to achieve something in my life. Think speed. Next statement I am going to give you, and think repeatedly, very speed. Here's the statement. I have a goal. Think speed. I will count three. Everybody should spell out the statement what you are thinking. Loudly, it must be spelled out. One, two, three. Loudly. Okay, fine. Now just think in English. Here's the next statement that I'm going to give you. I will think in English. Now here's the next statement that I'm going to give. I read daily. Speed. Again the next statement, very speed. I study every day. Go very speed. I study every day. I study every day. I study every day. Think very fast. I will count three. Kindly, everybody will speak loudly. One, two, three. Start. Very good. Stop. Understood about the thinking in English. Now I will put this session forward for the new session on the new topic. Take break. Thank you so much. Take care.